ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಕೊನೆಗೂ ಸರ್ಕಾರದಿಂದ ಮಹಿಳೆಯರಿಗೆ, ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರು, ಮತ್ತೆ ಡೈರೆಕ್ಟ್ ಆಗಿ ಮೆಸೇಜ್ ಕೂಡ ಮಾಡಿ ಕೇಳ್ತಾ ಇದ್ರು, ಈ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಯಾವಾಗ ಅವಕಾಶವನ್ನ ಕೊಡ್ತಾರೆ, ಸರ್ಕಾರದಿಂದ ಏನಾದ್ರೂ ಅಪ್ಡೇಟ್ ಇದೆಯಾ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ಸೊ ಅವ್ರೆಲ್ಲರಿಗೂ ಕೂಡ ಇವಾಗ ಒಂದು ಗುಡ್ ನ್ಯೂಸ್ ಇರುವಂತದ್ದು. ಕೊನೆಗೂ ಸರ್ಕಾರ ಈ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಇಂದಿನಿಂದಲೇ ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಮಹಿಳೆಯರಿಗೆ ಮಾತ್ರ ಇರುವಂತಹ ಯೋಜನೆ ಆಗಿರುತ್ತೆ. ಪುರುಷರಿಗೆ ಇದು ಅನ್ವಯ ಆಗೋದಿಲ್ಲ, ಪುರುಷರು ಅರ್ಹರಿರೋದಿಲ್ಲ. ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಮಹಿಳೆಯರಿಗೆ ಮಾತ್ರ ಇರುವಂತಹ ಯೋಜನೆ ಆಗಿರುತ್ತೆ. ನಾನು ತಮ್ನೇಲ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗಿಂತ ಇದೇ ಉತ್ತಮ ಅಂತ ಏನಕ್ಕೆ ಅಲ್ಲಿ ಹಾಕಿದೀನಿ ಅಂತ ನೋಡೋದಾದ್ರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಇರಬಹುದು ಅಷ್ಟೇ. ಅದು ಮುಂದಿನ ಎಲೆಕ್ಷನ್ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ ಮುಂದುವರಿಸಬಹುದು. ಆದ್ರೆ ಒಂದು ವೇಳೆ ಏನಾದ್ರೂ ಸೋತರೆ ಈ ಗೃಹಲಕ್ಷ್ಮಿ ಯೋಜನೆ, ಎಲ್ಲಾ ಯೋಜನೆಗಳು ಕೂಡ ಸ್ಟಾಪ್ ಆಗುತ್ತೆ. ಯಾಕೆ ಅಂತಂದ್ರೆ ಅವರ ಸರ್ಕಾರ ಇಲ್ಲ ಅಂತಂದ್ರೆ ಅದನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ಇದು ತಾತ್ಕಾಲಿಕ ಅಂತಾನೆ ಹೇಳ್ಬೋದು. ಈ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಎಲ್ಲಾ ಯೋಜನೆಗಳು 5 ಗ್ಯಾರಂಟಿ ಯೋಜನೆ ಏನ್ ಕೊಟ್ಟಿದ್ದಾರೆ, ಈ ಎಲ್ಲಾ ಯೋಜನೆಗಳು ಕೂಡ ತಾತ್ಕಾಲಿಕ. ಸೊ ಆದ್ರೆ ಈ ಯೋಜನೆ ಏನಿದೆ, ಈ ಯೋಜನೆಯಿಂದ ನೀವೇನಾದ್ರೂ ಸಾಲ ಮತ್ತೆ ಸಬ್ಸಿಡಿಯನ್ನ ತಗೊಂಡು ನೀವೇನಾದ್ರೂ ಒಂದು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಿದ್ರೆ, ಸೊ ನಿಮ್ಗೆ ಅದು ಜೀವನ ಪರ್ಯಂತವಾಗಿ ನಿಮ್ಗೆ ಅದು ಇನ್ಕಮ್ ಕೊಡುತ್ತೆ, ಅಂದ್ರೆ ಆದಾಯ ತರುತ್ತೆ. ನೀವು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 2,000 ರೂಪಾಯಿ ಪಡ್ಕೊಂತಿರ್ತೀರಲ್ಲ, ಅದಕ್ಕಿಂತ ಜಾಸ್ತಿ ನೀವು ಸಂಪಾದನೆ ಮಾಡಬಹುದು. ಈ ಒಂದು ಯೋಜನೆಯನ್ನ ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಒಂದು ಉತ್ತಮ ಹಂತಕ್ಕೆ ಹೋಗಬಹುದು. ಸ್ನೇಹಿತರೆ, ಪ್ರಮುಖವಾಗಿ 4 ಯೋಜನೆಗಳಿದಾವೆ. ಆ 4 ಯೋಜನೆಗಳಿಂದ 3 ಲಕ್ಷ ರೂಪಾಯಿವರೆಗೂ ಮಹಿಳೆಯರಿಗೆ ಸಾಲ ಸಿಗುತ್ತೆ. ಹಾಗೇನೆ ಸಬ್ಸಿಡಿನೂ ಕೂಡ ಸಿಗುತ್ತೆ. 1.5 ಲಕ್ಷದವರೆಗೂ ಸಬ್ಸಿಡಿನೂ ಕೂಡ, ಅಂದ್ರೆ ಸಹಾಯಧನ ಕೂಡ ಸಿಗುತ್ತೆ. ಇದು ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತೆ ಉಚಿತವಾಗಿ ನಿಮ್ಗೆ 30,000 ರೂಪಾಯಿ ಸಿಗುತ್ತೆ. ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ 30,000 ರೂಪಾಯಿ ಸಿಗುತ್ತೆ. ಸೊ ಇದು ಎಲ್ಲಾ ವರ್ಗದ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬಹುದು. ಕೇವಲ ಪರಿಶಿಷ್ಟ ಜಾತಿಯವರು ಅಥವಾ ಅಲ್ಪಸಂಖ್ಯಾತ ವರ್ಗದವರು ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ. ಎಲ್ಲಾ ವರ್ಗದ ಮಹಿಳೆಯರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಬನ್ನಿ ನೋಡೋಣ, ಈ ಒಂದು ಯೋಜನೆಗಳು ಏನೇನು, ಈ ಒಂದು ಯೋಜನೆಯಿಂದ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಓಕೆನಾ, ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ಸಾಲ ಮತ್ತೆ ಸೌಲಭ್ಯ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, 2024 ಮತ್ತೆ 25ನೇ ಸಾಲಿಗೆ ನಿಗಮದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. 2024 ಮತ್ತೆ 25ನೇ ಸಾಲಿನಲ್ಲಿ. ಸೊ ನೀವೇನಾದ್ರೂ 2023ರಲ್ಲಿ ಮತ್ತು 2024ನೇ ಸಾಲಿನಲ್ಲಿ, ಅಂದ್ರೆ ಕಳೆದ ವರ್ಷ 2023ರಲ್ಲಿ ನೀವೇನಾದ್ರೂ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ, ಸೊ ನೀವು ಮತ್ತೆ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾ ಬೇಡವಾ ಅಂತ ಹೇಳ್ತೀನಿ, ನಿಮ್ಗೆ ಮುಂದೆ ಹೇಳ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿ. ಸೊ ಹಾಗಾದ್ರೆ ಬನ್ನಿ ಇವಾಗ ಮೊದಲನೇ ಯೋಜನೆ ನೋಡೋಣ. ಓಕೆ ಸ್ನೇಹಿತರೆ, ಮೊದಲನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಉದ್ಯೋಗಿನಿ ಯೋಜನೆ. ಈ ಒಂದು ಉದ್ಯೋಗಿನಿ ಯೋಜನೆ ಎಲ್ಲಾ ವರ್ಗದ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ, ಅಂದ್ರೆ ಆದಾಯ ಬರುವಂತಹ ಉತ್ಪನ್ನಕರ ಚಟುವಟಿಕೆಗಳಲ್ಲಿ, ಅದು ಟೈಲರಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಚಿಕ್ಕದಾಗಿ ಒಂದು ಶಾಪ್ ಇಡ್ತೀನಿ ಅಂತ ಆಗಿರ್ಬೋದು. ಸೊ ಆದಾಯ ಬರುವಂತಹ ಯಾವ್ದಾದ್ರೂ ಒಂದು ಉತ್ಪನ್ನಕರ ಚಟುವಟಿಕೆಗಳಲ್ಲಿ, ಸೊ ಒಂದು ಬಿಸ್ನೆಸ್, ಸ್ವಯಂ ಉದ್ಯೋಗ, ಯಾವ್ದಾದ್ರು ಒಂದು ಚಿಕ್ಕದಾಗಿ ನೀವು ಸ್ವಯಂ ಉದ್ಯೋಗವನ್ನ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ನೀವು ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು. ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತದೆ. ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕ್ಗಳ ಮುಖಾಂತರ, ಹಾಗೇನೆ ನಿಗಮದ ಮೂಲಕ ನಿಮ್ಗೆ ಸಹಾಯಧನ ಸಿಗುತ್ತದೆ. ಸೊ ನಿಗಮದ ಮೂಲಕ ಅಂದ್ರೆ ಯಾವುದು? ಕರ್ನಾಟಕ ರಾಜ್ಯ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಹಾಯಧನ ಅಂದ್ರೆ ಉಚಿತವಾಗಿ ನಿಮ್ಗೆ ಸಿಗುತ್ತೆ. ಅಂದ್ರೆ ನೀವು ಮತ್ತೆ ಅದನ್ನು ಮರುಪಾವತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾದ್ರೆ ಸಾಲ ಮತ್ತೆ ಸಬ್ಸಿಡಿ ಹೇಗೆ ಸಿಗುತ್ತೆ, ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಾಲದ ಘಟಕದ ವೆಚ್ಚ, ಅಂದ್ರೆ ನಿಮ್ಮ ಬಿಸ್ನೆಸ್ ಏನಿರುತ್ತಲ್ಲ ಆ ಒಂದು ಸಾಲದ ಘಟಕದ ವೆಚ್ಚ ಕನಿಷ್ಠ 1 ಲಕ್ಷದಿಂದ 3 ಲಕ್ಷಗಳವರೆಗೂ ನಿಮ್ಗೆ ಸಹಾಯಧನ
ಸೊ ಸಾರಿ, ಇಲ್ಲಿ ಸಾಲ ನಿಮ್ಗೆ 1 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ನಿಮ್ಮ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಿಮ್ಗೆ ಒಂದೇ ಸರಿ 3 ಲಕ್ಷ ರೂಪಾಯಿ ಬೇಕು, ನಮ್ಗೆ ಅರ್ಜಿ ಹಾಕಿದ ತಕ್ಷಣ ನಮ್ಗೆ 3 ಲಕ್ಷ ರೂಪಾಯಿ ಸಿಗ್ಬಿಡುತ್ತಾ ಅಂತ ಅನ್ಕೋಬೇಡಿ. ಆ ರೀತಿಯಾಗಿ ಸಿಗೋದಿಲ್ಲ. ನಿಮ್ಮ ಒಂದು ಬಿಸ್ನೆಸ್ ವ್ಯಾಲ್ಯೂ ಎಷ್ಟಿರುತ್ತೆ, ನಿಮ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಈ ಒಂದು ಯೋಜನೆಯಿಂದ ನೀವು ಸಾಲವನ್ನ ಪಡಿಬೇಕಾದ್ರೆ ಬ್ಯಾಂಕ್ ನಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡ್ಬೇಕು ನೀವು. ಸೊ ಯಾವ್ದಾವ್ದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡ್ಬೇಕು. ಆ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಓಕೆನಾ, ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ. ನೀವು ಒಂದು ಯೋಜನೆಯಿಂದ ಸಾಲ ಪಡಿಬೇಕು ಅಂತಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಹೇಗೆ ಪ್ರಿಪೇರ್ ಮಾಡ್ಬೇಕು, ಯಾವ ರೀತಿ ಇರುತ್ತೆ, ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಮುಂದೆ ನಿಮ್ಗೆ ಹೇಳ್ತೀನಿ. ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಓಕೆನಾ. ಸೊ ಮೊದಲನೇದಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. 1 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಮತ್ತೆ ಇಲ್ಲಿ ಸಹಾಯಧನ ನೋಡೋದಾದ್ರೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಂದ್ರೆ 50% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಗರಿಷ್ಠವಾಗಿ 1.5 ಲಕ್ಷ ರೂಪಾಯಿಯಿಂದ ನಿಮ್ಗೆ ಸಬ್ಸಿಡಿ ಸಹಾಯಧನ ಸಿಗುತ್ತೆ. ಈ 1.5 ಲಕ್ಷ ರೂಪಾಯಿ ಏನಿದೆ ಗರಿಷ್ಠ, ಇಷ್ಟೇ ಅಂತಲ್ಲ, ಇದಕ್ಕಿಂತ ಕಮ್ಮಿನೂ ಕೂಡ ನಿಮ್ಗೆ ಸಿಗ್ಬೋದು. ಅದು ನೀವು ಸಾಲ ತಗೊಳ್ಳುವಂತಹ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ ನೀವು ಇಲ್ಲಿ ನೀವು ನೋಡ್ತಿರ್ಬೋದು 1 ಲಕ್ಷ ರೂಪಾಯಿ ಸಾಲ ತಗೊಂತೀರಾ ಅಂತ ಅನ್ಕೊಳ್ಳಿ. 1 ಲಕ್ಷ ರೂಪಾಯಿ ನೀವು ಸಾಲ ತಗೊಂಡ್ರೆ ಅದರಲ್ಲಿ 50% ಅಂತಂದ್ರೆ 50% ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇನ್ನು 50,000 ಮಾತ್ರ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ. 50,000 ರೂಪಾಯಿ ಏನಿದೆ ಇದು ಮಹಿಳಾ ಮತ್ತು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ನಿಮ್ಗೆ ಉಚಿತವಾಗಿ, ಅಂದ್ರೆ ನಿಮ್ಮ ಪರವಾಗಿ ಬ್ಯಾಂಕ್ನವರಿಗೆ ಆ ಒಂದು ಸಾಲವನ್ನ ತೀರಿಸ್ತಾರೆ. ಸೊ ಓಕೆನಾ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಕ್ಸಾಂಪಲ್ಗೆ ಇವಾಗ ಆ 3 ಲಕ್ಷ ರೂಪಾಯಿ ನೀವು ಸಾಲ ತಗೊಂಡ್ರೆ, ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಜನರಲ್ ಮತ್ತೆ ಆಮೇಲೆ ಬರ್ತೀನಿ ಜನರಲ್ ಕ್ಯಾಟಗರಿ ಅವ್ರಿಗೆ. ಸೊ ಇಲ್ಲಿ 3 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 50% ಅಂತಂದ್ರೆ 1.5 ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ನಿಮ್ಗೆ ಇಲ್ಲಿ 3 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತೀರಾ, 1.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು 1.5 ಲಕ್ಷ ರೂಪಾಯಿ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡ್ಬೇಕು. ಸೊ ಓಕೆನಾ, ಈ ರೀತಿಯಾಗಿ ಸಬ್ಸಿಡಿ ಸಿಗುತ್ತೆ. ಸೊ ಈ ಒಂದು ಸಬ್ಸಿಡಿ ಅಮೌಂಟ್ ಏನಿದೆ ನಿಗಮದ ಮೂಲಕ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಸೊ ಅದನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ, ಜಸ್ಟ್ ನಿಮ್ಗೆ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಓಕೆನಾ. ಸೊ ಇವರ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಏನು ಇರಬೇಕಾಗುತ್ತೆ, ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ 2 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಸೊ ಓಕೆನಾ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಂದ್ರೆ SC ST ಕ್ಯಾಟಗರಿ ಅವ್ರಿಗೆ. ಇವಾಗ ಜನರಲ್ ಗೆ ಬರೋದಾದ್ರೆ ಸಾಮಾನ್ಯ ವರ್ಗ ಮತ್ತು ವಿಶೇಷ ವರ್ಗದ ಫಲಾನುಭವಿಗಳಿಗೆ ಸಾಲದ ಘಟಕದ ವೆಚ್ಚ. ಇಲ್ಲಿ ಸಾಮಾನ್ಯ ವರ್ಗ ಮತ್ತೆ ವಿಶೇಷ ವರ್ಗದ ಅಂದ್ರೆ ವರ್ಗದವರಿಗೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಇವರಿಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಜನರಲ್ ಕ್ಯಾಟಗರಿ ಮತ್ತೆ ವಿಶೇಷ ವರ್ಗದವರಿಗೆ. ಸೊ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ 30% ಇವರಿಗೆ ಸಹಾಯಧನ ಸಿಗುತ್ತೆ. ಯಾರಿಗೆ? ಸಾಮಾನ್ಯ ವರ್ಗದವರಿಗೆ ಮತ್ತೆ ವಿಶೇಷ ಚೇತನ ವರ್ಗದವರಿಗೆ 30%. ಇಲ್ಲಿ SC ST ಅವರಿಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ, ಮತ್ತೆ 50% ವರೆಗೂ ಸಬ್ಸಿಡಿ ಸಿಗುತ್ತೆ. ಜನರಲ್ ಕ್ಯಾಟಗರಿ ಅವ್ರಿಗೆ ಇಲ್ಲಿ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ, ಮತ್ತೆ ಇಲ್ಲಿ 30% ಸಬ್ಸಿಡಿ ಸಿಗುತ್ತೆ, ಅಂದ್ರೆ ಸಹಾಯಧನ ಸಿಗುತ್ತೆ. ಗರಿಷ್ಠವಾಗಿ 90,000 ರೂಪಾಯಿ ಸಹಾಯಧನ ಸಿಗುವಂತದ್ದು. ಸೊ ಓಕೆನಾ. ಎಕ್ಸಾಂಪಲ್ಗೆ ಸಾಮಾನ್ಯ ವರ್ಗ ಮತ್ತೆ ವಿಶೇಷ ವರ್ಗದವರಿಗೆ ಸಾಲ ಮತ್ತೆ ಸಬ್ಸಿಡಿ ಹೇಗೆ ಸಿಗುತ್ತೆ ಅಂತ ನಿಮ್ಗೆ ಎಕ್ಸಾಂಪಲ್ ಸಮೇತ ಹೇಳಬೇಕು ಅಂತಂದ್ರೆ, ನೀವೇನಾದ್ರೂ 1 ಲಕ್ಷ ರೂಪಾಯಿ ಸಾಲವನ್ನ ತಗೊಂಡ್ರೆ 30,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇನ್ನು ಕೇವಲ 70,000 ರೂಪಾಯಿ ಮಾತ್ರ ನೀವು ಹಣವನ್ನ ಅಂದ್ರೆ ಸಾಲವನ್ನ ಮರುಪಾವತಿ ಮಾಡ್ಬೇಕು. ನೀವೇನಾದ್ರೂ ಒಂದ್ ವೇಳೆ 2 ಲಕ್ಷ ರೂಪಾಯಿ ಸಾಲವನ್ನ ತಗೊಂಡ್ರೆ ನಿಮಗೆ 60,000 ರೂಪಾಯಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ. ಇನ್ನು ಕೇವಲ ನೀವು 1,40,000 ರೂಪಾಯಿಯನ್ನ ಮಾತ್ರ ನೀವು ಮರುಪಾವತಿಯನ್ನ ಮಾಡ್ಬೇಕಾಗಿರುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ 3 ಲಕ್ಷ ರೂಪಾಯಿನ ಸಾಲ ತಗೊಂಡ್ರೆ ನಿಮ್ಗೆ 90,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸೊ ಅವಾಗ ನೀವು ಮರುಪಾವತಿ ಮಾಡ್ಬೇಕಾಗಿರುವಂತಹ ಸಾಲ ಎಷ್ಟು ಅಂತ ನೋಡೋದಾದ್ರೆ 2,10,000 ರೂಪಾಯಿ ಮಾತ್ರ ಸಾಲವನ್ನ ನೀವು ಮರುಪಾವತಿಯನ್ನ ಮಾಡ್ಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ವಿಶೇಷ ವರ್ಗದವರಿಗೆ ಹಾಗೇನೆ ಜನರಲ್ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಸಾಲ ಮತ್ತೆ ಸೌಲಭ್ಯ ಈ ರೀತಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಅವರ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಎಷ್ಟಿರ್ಬೇಕು ಅಂತಂದ್ರೆ 1.5 ಲಕ್ಷದ ಒಳಗಡೆ ಇರಬೇಕು. ಓಕೆನಾ, 1.5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. SC ST 2 ಲಕ್ಷದ ಒಳಗಡೆ ಇರಬೇಕು. ಆ ಜನರಲ್ ಕ್ಯಾಟಗರಿ ಅವರಿಗೆ 1.5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲಾ ವರ್ಗದ ಮಹಿಳೆಯರಿಗೆ ವಯೋಮಿತಿ 18ರಿಂದ 55 ವರ್ಷಗಳು, 18ರ ಮೇಲ್ಪಟ್ಟು ಮತ್ತೆ 55 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಈ ಒಂದು ಉದ್ಯೋಗಿನಿ ಯೋಜನೆ ಬಗ್ಗೆ ನಾನು ಸಪರೇಟ್ ಆಗಿ ನೆಕ್ಸ್ಟ್ ಒಂದು ವಿಡಿಯೋವನ್ನ ಮಾಡ್ತೀನಿ.
ಅಂದ್ರೆ ಈ ಒಂದು ಯೋಜನೆ ಬಗ್ಗೆ ಇರುವಂತ ಫುಲ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ, ಸೊ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಹೇಗೆ ರೆಡಿ ಮಾಡುವಂತದ್ದು, ಏನೆಲ್ಲ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸಪರೇಟ್ ಆಗಿ ಒಂದು ವಿಡಿಯೋವನ್ನ ಮಾಡ್ತೀನಿ. ಬಟ್ ವೆಯ್ಟ್ ಮಾಡಿ, ಇನ್ನೇ ಕೆಲವೇ ದಿನಗಳಲ್ಲಿ ಆ ಒಂದು ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ಇದು ಉದ್ಯೋಗಿನಿ ಯೋಜನೆ ಬಗ್ಗೆ. ಇನ್ನು ನೆಕ್ಸ್ಟ್ ಯೋಜನೆ ಯಾವುದು ಅಂತ ನೋಡೋದಾದ್ರೆ, ನೆಕ್ಸ್ಟ್ ಚೇತನ ಯೋಜನೆ ಅಂತ ಹೇಳ್ಬಿಟ್ಟು ದಮನಿತ ಮಹಿಳೆಯರು ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ಕೈಗೊಳ್ಳಲು, ಅಂದ್ರೆ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲು ಅನುವಾಗುವಂತೆ ನಿಗಮದಿಂದ ನೇರವಾಗಿ, ಇಲ್ಲಿ ಸಾಲನೂ ಇಲ್ಲ ಸಬ್ಸಿಡಿನೂ ಇಲ್ಲ, ಸೊ ಅಂದ್ರೆ ನೇರವಾಗಿ ನಿಮ್ಗೆ 30,000 ರೂಪಾಯಿ ನಿಗಮದ ಕಡೆಯಿಂದ. ಯಾವ ನಿಗಮ ಅಂತಂದ್ರೆ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 30,000 ರೂಪಾಯಿ ನೇರವಾಗಿ ಕೊಡ್ತಾರೆ. ಪ್ರೋತ್ಸಾಹಧನವನ್ನ ನೇರವಾಗಿ ಕೊಡ್ತಾರೆ. ಈ ಸಾಲನ ಮತ್ತೆ ಸಬ್ಸಿಡಿ ಇಲ್ಲೂ ಕೂಡ ಕೊಡೋದಿಲ್ಲ, ಡೈರೆಕ್ಟ್ ಆಗಿ 30,000 ರೂಪಾಯಿನ ಕೊಡ್ತಾರೆ ಚೇತನ ಯೋಜನೆ ಅಡಿಯಲ್ಲಿ. ಸೊ ದಮನಿತ ಮಹಿಳೆಯರಿಗೆ ಇದು ಕೊಡುವಂತದ್ದು, ದಮನಿತ ಮಹಿಳೆಯರಿಗೆ. ಸೊ ನೆಕ್ಸ್ಟ್ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಧನಶ್ರೀ ಯೋಜನೆ. ಸೊ ಈ ಒಂದು ಯೋಜನೆ ಏನು ಅಂತ ನೋಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವ 18ರಿಂದ 60 ವರ್ಷದ ಒಳಗಡೆ ಇರುವಂತಹ ವಯೋಮಿತಿ, 18ರಿಂದ 60 ವರ್ಷದ ಒಳಗಡೆ ಇರುವಂತಹ ಮಹಿಳೆಯರು. ಯಾವ ಮಹಿಳೆಯರು ಅಂತಂದ್ರೆ HIV ಸೋಂಕಿತ ಮತ್ತೆ ಬಾಧಿತ ಮಹಿಳೆಯರಿಗೆ ಸೊ ಸ್ವಯಂ ಉದ್ಯೋಗ ಕೈಗೊಳ್ಳಲು ತಲಾ 30,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಇಲ್ಲೂ ಕೂಡ ಸಾಲ ಮತ್ತೆ ಸಬ್ಸಿಡಿ ಎಂತದೂ ಇಲ್ಲ, ಡೈರೆಕ್ಟ್ ಆಗಿ ನಿಗಮದ ಕಡೆಯಿಂದ 30,000 ರೂಪಾಯಿ ಹಣವನ್ನ ಕೊಡ್ತಾರೆ. ಸೊ ಇದು HIV ಸೋಂಕಿತ ಮತ್ತೆ ಬಾಧಿತ ಮಹಿಳೆಯರಿಗೆ. ಸೊ ಅವ್ರಿಗೂ ಕೂಡ ಒಂದು ಸ್ವಂತ ಉದ್ಯಮವನ್ನ ಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ. ಇದು ಧನಶ್ರೀ ಯೋಜನೆ. ನೆಕ್ಸ್ಟ್ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ. ಸೊ ಈ ಒಂದು ಯೋಜನೆ ಯಾವ ರೀತಿ ಸಾಲ ಸಿಗುತ್ತೆ ಅಂತ ನೋಡೋದು, ಇದು ಕೂಡ ಸೇಮ್ 30,000 ರೂಪಾಯಿ ಡೈರೆಕ್ಟ್ ಆಗಿ ಹಣವನ್ನ ಕೊಡ್ತಾರೆ ನಿಗಮದ ಕಡೆಯಿಂದ. ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮುದಾಯದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ 2012 ಮತ್ತೆ 2013ನೇ ಸಾಲಿನಿಂದ ಈ ಒಂದು ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗೊಳಿಸಲು ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ಅಂದ್ರೆ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲು ನಿಗಮದಿಂದ ನೇರವಾಗಿ 30,000 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಸೊ ಅದರಿಂದ ಅವರು ಸ್ವಯಂ ಉದ್ಯೋಗವನ್ನ ಮಾಡಿ, ಸೊ ಏನಾದ್ರು ಒಂದು ಹಣ್ಣು ವ್ಯಾಪಾರ ಆಗಿರ್ಬೋದು, ತರಕಾರಿ ವ್ಯಾಪಾರ ಆಗಿರ್ಬೋದು, ಸ್ವಯಂ ಉದ್ಯೋಗ ಏನೇ ಒಂದು ಸಣ್ಣ ಪುಟ್ಟದಾಗಿ ಸ್ವಯಂ ಉದ್ಯೋಗ ಮಾಡ್ತೀವಿ ಅಂತಂದ್ರೆ 30,000 ರೂಪಾಯಿ ಡೈರೆಕ್ಟ್ ಆಗಿ ಹಣವನ್ನ ಕೊಡ್ತಾರೆ ನಿಗಮದ ಕಡೆಯಿಂದ. ಇನ್ನು ನೆಕ್ಸ್ಟ್ ಯಾವ ಯೋಜನೆ ಅಂತ ನೋಡೋದಾದ್ರೆ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಸೊ ಇದು ದೇವದಾಸಿ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲೂ ಕೂಡ ಇಲ್ಲಿ 30,000 ರೂಪಾಯಿ ನಿಗಮದ ಕಡೆಯಿಂದ 30,000 ರೂಪಾಯಿ ಹಣವನ್ನ ಡೈರೆಕ್ಟ್ ಆಗಿ ಕೊಡ್ತಾರೆ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ. ಸೊ ಓಕೆನಾ, ಸರ್ಕಾರದಿಂದ ಈ 5 ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ನೀವು ಇವತ್ತಿನಿಂದನೇ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಅರ್ಜಿ ಸಲ್ಲಿಸಲು ದಿನಾಂಕ 21/8 ಅಂದ್ರೆ ಇವತ್ತಿನಿಂದ ಶುರುವಾಗಿದೆ. 21 ಆಗಸ್ಟ್ ಈ ಒಂದು ದಿನಾಂಕದಿಂದ ಶುರುವಾಗಿದೆ ಬೆಳಗ್ಗೆ 10 ಗಂಟೆಯಿಂದ. ಸೊ ನೀವು ಆಲ್ರೆಡಿ 10 ಗಂಟೆ ಮೇಲಾಗಿದೆ, ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ 21/9 ಅಂದ್ರೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಸೊ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕಿನವರೆಗೂ ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಗ್ರಾಮ 1, ಕರ್ನಾಟಕ 1 ಮತ್ತೆ ಬೆಂಗಳೂರು 1 ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ 2023ರಲ್ಲಿ ನಾವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ವಿ. ಅಂದ್ರೆ ಈ 5 ಯೋಜನೆಗಳಲ್ಲಿ ಯಾವ್ದಾದ್ರು ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ವಿ. ಸೊ ಅದರಲ್ಲಿ ನಾವು ಇವಾಗ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾ, ನಾವು ಆ ಒಂದು ಯೋಜನೆಯಿಂದ ಲಾಭ ಪಡೆದಿಲ್ಲ, ನಮ್ಗೇನು ಕೂಡ ಅಪ್ಡೇಟ್ ಬಂದಿಲ್ಲ ಅದ್ರ ಬಗ್ಗೆ, ಇವಾಗ ನಾವು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು 2023 ಅಂದ್ರೆ 2023-24 ಅಂತಂದ್ರೆ 2023ರಲ್ಲಿ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವವರು, ನೀವಾದ್ರೂ 2023ರಲ್ಲಿ ಅರ್ಜಿಯನ್ನ ಸಲ್ಲಿಸಿ ನೀವೇನಾದ್ರೂ ಈ ಒಂದು ಯೋಜನೆಯ ಸೌಲಭ್ಯ ಪಡೆದಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯ ಇರುವುದಿಲ್ಲ. ಸೊ ನೀವು ಹಳೇದು ಅಂದ್ರೆ 2023ರಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತೀರಲ್ಲ, ಸೊ ಅದರ ಮೂಲಕವೇ ನೀವು ಈ ಒಂದು ಯೋಜನೆಗೆ ಅರ್ಹರಾಗ್ತೀರಾ. ಅಂದ್ರೆ ಅದರಿಂದ ಸೌಲಭ್ಯ ನೀವು ಮತ್ತೆ ಪಡಿಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಯಾರಿಗಾದ್ರೂ ಮಹಿಳೆಯರಿಗೆ ಸ್ವಯಂ ಉದ್ಯೋಗವನ್ನ ಮಾಡೋದಕ್ಕೆ ಆಸಕ್ತಿ ಇತ್ತು ಅಂತಂದ್ರೆ, ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಸೌಲಭ್ಯವನ್ನ ಪಡೆದು ಸಾಲ ಮತ್ತೆ ಸಬ್ಸಿಡಿಯನ್ನ ಪಡೆದು ನೀವು ಸ್ವಯಂ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು. ಸೊ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ, ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.